ನಮಸ್ತೆ ಗೆಳೆಯರೇ, ಇವತ್ತೊಂದು ಹೊಸ ವಿಡಿಯೋ ಹೊಸ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಹಾಜರಿದ್ದೇವೆ. ಈ ಒಂದು ಮಾಹಿತಿಯು ಕೇಂದ್ರೀಯ ವಿಷಯದಲ್ಲಿ ಯಾರು ತಮ್ಮ ಪ್ರವೇಶಾತಿಯನ್ನು ಪಡೆಯಲು ಇಚ್ಛೆಯನ್ನು ಪಡುತ್ತಿದ್ದರು ಅಂಥವರಿಗೆ ಈ ಒಂದು ಮಾಹಿತಿಯು ಮಹತ್ವಪೂರ್ಣವಾಗಲಿದೆ. ದಯವಿಟ್ಟು ಈ ವಿಡಿಯೋನ ಕೊನೆಯವರೆಗೆ ನೋಡಿ, ಯಾಕೆಂದರೆ ಈ ಮಾಹಿತಿ ನಿಮಗೆ ಸಂಪೂರ್ಣವಾಗಿ ಲಭ್ಯವಾಗಲಿ. ಇದೇ ರೀತಿ ಮಾಹಿತಿಗಳನ್ನು ಸ್ವೀಕರಿಸಲು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಹಾಗೂ ಬೆಲ್ಲೈಕಾನ್ ಒತ್ತಿ ನೋಟಿಫಿಕೇಶನ್ ಆನ್ ಮಾಡ್ಕೊಂಡು ನಿಮಗೆ ಇದೇ ರೀತಿ ಮಾಹಿತಿಗಳು ತಲುಪುತ್ತಾ ಇರುತ್ತೆ. ಗೆಳೆಯರೇ, ಈ ವಿಡಿಯೋನ ಶುರು ಮಾಡೋಣ. ಗೆಳೆಯರೇ, ನೀವು ಇಲ್ಲಿ ನೋಡ್ತಾ ಇರ್ಬೋದು. ಗೆಳೆಯರೇ, ಒಂದು ಕೇಂದ್ರೀಯ ವಿಶ್ವವಿದ್ಯಾಲಯದ ಕರ್ನಾಟಕ ರಾಜ್ಯದ ಕೇಂದ್ರೀಯ ವಿಶ್ವವಿದ್ಯಾಲಯವು ಹೊಸದಾಗಿ ಒಂದು ಅಡ್ಮಿಷನ್ ಅಂದರೆ ಪ್ರವೇಶಾತಿಯನ್ನು ಈಗಾಗಲೇ ಜಾರಿಗೆ ಮಾಡಿದೆ. ಈ ಒಂದು ವಿಡಿಯೋದಲ್ಲಿ ಈ ಪ್ರವೇಶಾತಿ ಕುರಿತು ಮಾಹಿತಿಯನ್ನು ತಿಳಿಯೋಣ. ಇಲ್ಲಿ ನೋಡಬಹುದು ಗೆಳೆಯರೇ, ನೀವು ಇಲ್ಲಿ ಈ ಪ್ರವೇಶಾತಿ ಕುರಿತು ಸಂಪೂರ್ಣ ಮಾಹಿತಿ ತಿಳಿಯಲು ನಾವು ಈ ವಿಡಿಯೋ ಕೆಳಗಡೆ ನಿಮಗೆ ಲಿಂಕನ್ನು ಪ್ರೊವೈಡ್ ಮಾಡುತ್ತೀವಿ. ಅಲ್ಲಿ ಹೋಗಿ ಹೆಚ್ಚಿನ ಮಾಹಿತಿಗಾಗಿ ನೀವು ಇಲ್ಲಿ ಈ ಅಡ್ಮಿಷನ್ ಒಂದು ಬಾರ್ನಲ್ಲಿ ಕ್ಲಿಕ್ ಮಾಡಿದ ನಂತರ ನಿಮಗೆ ನೆಕ್ಸ್ಟ್ ಒಂದು ವಿಂಡೋ ಓಪನ್ ಆಗುತ್ತೆ ಗೆಳೆಯರೇ. ಈ ವಿಂಡೋ ಓಪನ್ ಆಗುತ್ತೆ ಗೆಳೆಯರೇ. ಈ ವಿಂಡೋದಲ್ಲಿ ನಿಮಗೆ ಇಲ್ಲಿ ಗೊತ್ತಾಗುತ್ತೆ ಗೆಳೆಯರೇ, ಇಲ್ಲಿ ನಿಮಗೆ ಸಂಕ್ಷಿಪ್ತ ಒಂದು ಮಾಹಿತಿ ಅಂದರೆ ಯಾವಾಗ ನಿಮಗೆ ದಿನಾಂಕಗಳು ಇಲ್ಲಿ ನಿಮಗೆ ನೀವು ನೋಡಬಹುದು ಗೆಳೆಯರೇ. CET PG will be provide single window to students seeking the admission in the central university. ಅಂದರೆ ನಮ್ಮ ರಾಜ್ಯದಾಗಲಿ ಹಾಗೂ ಭಾರತೀಯ ಯಾವುದೇ ವಿದ್ಯಾರ್ಥಿಗಳು ಇಲ್ಲಿ ಒಂದು ಪ್ರವೇಶಾತಿ ಪಡೆಯುವಂಥ ಅವಕಾಶನ ಈ ಕೇಂದ್ರೀಯ ವಿಶ್ವವಿದ್ಯಾಲಯದಲ್ಲಿ ಇದೆ. ನಿಮಗೆ ಇಲ್ಲಿ ನೀವು ನೋಡ್ಬೋದು ಗೆಳೆಯರೇ, ಇಲ್ಲಿ ನೀವು ನೋಡ್ಬೋದು 26 ಡಿಸೆಂಬರ್ರಂದು ಈ ಒಂದು ಅಧಿಸೂಚನೆಯನ್ನು ಹೊರಡಿಸಲಾಗಿದೆ. ಹಾಗೆ ಲಾಸ್ಟ್ ಡೇಟ್ ಫಾರ್ ಟ್ರಾನ್ಸಾಕ್ಷನ್ ಅಂದರೆ ಫೀಸ್ ತುಂಬುವ ಒಂದು ಅವಕಾಶ ನಮಗೆ 25 ಜನವರಿ 2024 ನಿಮಗೆ ಅವಕಾಶವನ್ನು ನೀಡಲಾಗಿದೆ. ಹಾಗೆ ನಿಮಗೆ ಅಪ್ಲಿಕೇಶನ್ ಫಾರ್ಮ್ ಇಲ್ಲಿ ನೀವು ನೋಡ್ಬೋದು ಗೆಳೆಯರೆ, ಅಪ್ಲಿಕೇಶನ್ ಫಾರ್ಮ್ ಆನ್ ದ ವೆಬ್ಸೈಟ್ ಓನ್ಲಿ 27 ಜನವರಿ 2024 ಮತ್ತು 21 ಜನವರಿ 2000 ಅಪ್ ಟು 11:50 ನಿಮಗೆ ಇಲ್ಲಿ ಒಂದು ಅವಕಾಶವನ್ನು ಮಾಡಿಕೊಡಲಾಗಿದೆ ಗೆಳೆಯರೆ. ಅಡ್ವಾನ್ಸ್ ಅಂದರೆ ಡೌನ್ಲೋಡ್ ಅಡ್ಮಿಟ್ ಕಾರ್ಡ್ ನಿಮಗೆ ಇಲ್ಲಿ ಮಾರ್ಚ್ವರೆಗೆ ನೀವು ನಿಮ್ಮದು ಒಂದು 7ರವರೆಗೆ ನಿಮಗೆ ಒಂದು ಅಡ್ಮಿಟ್ ಕಾರ್ಡ್ ಒಂದು ಅವಕಾಶವನ್ನು ನಿಮಗೆ ಇಲ್ಲಿ ಸೆಂಟ್ರಲ್ ಯೂನಿವರ್ಸಿಟಿ ಆಫ್ ಕರ್ನಾಟಕ ನಿಮಗೆ ಅವಕಾಶವನ್ನು ಮಾಡಿಕೊಟ್ಟಿದೆ. ಹಾಗೆ ಎಕ್ಸಾಮಿನೇಷನ್ 11 ಮಾರ್ಚರಲ್ಲಿ ಒಂದು ನಿಮಗೆ 2024 11 ಮಾರ್ಚು ಮತ್ತು 2024-28 ನಿಮಗೆ ಇಲ್ಲಿ ಒಂದು ಪರೀಕ್ಷೆಯನ್ನು ನಡೆಸಲಾಗುವುದು ಅನ್ನೋದು ಕೂಡ ಇಲ್ಲಿ ತಿಳಿಸಲಾಗಿದೆ ಗೆಳೆಯರೇ. ಹಾಗೆ ನಿಮ್ಮ ಈ ಒಂದು ಡ್ಯೂರೇಷನ್ ಎಕ್ಸಾಮ್ ಪ್ರವೇಶ ಒಂದು ಡ್ಯೂರೇಷನ್ ಗೆಳೆಯರೇ, ಸಮಯ 1 hour 45 minutes ನಿಮಗೆ ಇರುತ್ತದೆ. ಹಾಗೆ 105 ನಿಮಗೆ ಮಿನಿಟಲ್ಲಿ ನೀಡಲಾಗುತ್ತೆ ಗೆಳೆಯರೆ. ಅದು ಎಲ್ಲಿವರೆಗೆ ಅಂದರೆ ನಿಮಗೆ 3 ಶಿಫ್ಟ್ನಲ್ಲಿ ಅಂದರೆ ಒಂದೇ ದಿನದಲ್ಲಿ ನಿಮಗೆ 3 ಎಕ್ಸಾಮನ್ನು ಬರೆಯುವಂಥ ಅವಕಾಶದಲ್ಲಿ 3 ಶಿಫ್ಟ್ನಲ್ಲಿ ಬರೆಯಬೇಕಾಗುತ್ತದೆ ಗೆಳೆಯರೆ. ನೆಕ್ಸ್ಟ್ ನೋಡೋಣ. ಇಲ್ಲಿ ನೋಡ್ತಾ ಇರ್ಬೋದು ಗೆಳೆಯರೆ, ನಾವು ಈಗಾಗಲೇ ನೋಡಿದ್ದೀವಿ ಯಾವಾಗ ನಿಮ್ಮ ಈ ಒಂದು ಪ್ರವೇಶಾತಿಯ ದಿನಾಂಕ ಆಗಿರ್ಬೋದು ನಾವು ಈಗಾಗಲೇ ನೋಡಿದ್ದೀವಿ. ಆನ್ಲೈನ್ ಸಬ್ಮಿಷನ್ ಆಫ್ ದ ಅಪ್ಲಿಕೇಶನ್ ಫಾರ್ಮ್ 26/12 ಅಂದರೆ 26/12/2023 ಇದೊಂದು ಹೊರಡಿಸಲಾಗಿದೆ. ಇಲ್ಲಿ 24ರವರೆಗೆ ನಿಮಗೆ ಒಂದು ಅವಕಾಶವನ್ನು ಜನವರಿ 24ರವರೆಗೆ ನಿಮಗೆ ಈ ಒಂದು ಯೂನಿವರ್ಸಿಟಿಯಲ್ಲಿ ಪ್ರವೇಶನ ಪಡೆಯುವ ಅವಕಾಶವನ್ನು ಇಲ್ಲಿ ನೀಡಲಾಗಿದೆ ಗೆಳೆಯರೆ. ಹಾಗೆ ಫೀಸ್ ಸ್ಟ್ರಕ್ಚರ್ ಗೆಳೆಯರೆ, ಈ ಒಂದು ಕೇಂದ್ರೀಯ ವಿಶ್ವವಿದ್ಯಾಲಯದಲ್ಲಿ ನಿಮಗೆ ಪ್ರವೇಶ ಅಡ್ಮಿಷನನ್ನು ಪಡೆಯಲು ನಿಮಗೆ ಯಾವ ರೀತಿ ನಿಮಗೆ ಇಲ್ಲಿ ಒಂದು ಅವಕಾಶವನ್ನು ನೀಡಲಾಗಿದೆ ಅನ್ನೋದು ಕೂಡ ನಾವು ಇಲ್ಲಿ ನೋಡಬಹುದಾಗಿದೆ ಗೆಳೆಯರೆ. ಜನರಲ್ರಿಗೆ 1200 ರೂಪಾಯಿ ಇದೆ. ಹಾಗೆ OBC ಇದವರಿಗೆ 1000 ರೂಪಾಯಿ ಇದೆ. ಹಾಗೆ SC ST ದವರಿಗೆ 900 ರೂಪಾಯಿ ಇದೆ. ಹಾಗೆ PWD ಫಿಸಿಕಲ್ ಹ್ಯಾಂಡಿಕ್ಯಾಪ್ಟೆಡ್ ಅವರಿಗೆ 800 ರೂಪಾಯಿ ಇಲ್ಲಿ ನಿಮಗಿಲ್ಲಿ ಅಡ್ಮಿಷನ್ ಪಡೆಯಲು ಒಂದು ಅವಕಾಶವನ್ನು ನೀಡಲಾಗಿದೆ ಗೆಳೆಯರೆ. ಇದು ನಿಮಗೆ ಉಪಯುಕ್ತ ಆಗುವುದಿಲ್ಲ. ಇದು ಯಾರು ಔಟ್ ಆಫ್ ಕಂಟ್ರಿಯಲ್ಲಿ ಅಂದರೆ ಹೊರದೇಶದಿಂದ ಯಾರು ಅಡ್ಮಿಷನ್ ಬಯಸ್ತಾರಲ್ಲ ಅಂಥವರಿಗೆ ಇದು
ಫೀಸ್ ಸ್ಟ್ರಕ್ಚರ್ ಇರುತ್ತದೆ ಗೆಳೆಯರೆ. ಇಲ್ಲಿ ನಾವು ನೋಡಿದ್ದೇವೆ ಗೆಳೆಯರೆ, ಈ ಒಂದು ಮಾಹಿತಿ ಈಗಾಗಲೇ ನಾವು ಇಲ್ಲಿ ಚರ್ಚಿಸಲಾಗಿದೆ ಈ ವಿಡಿಯೋದಲ್ಲಿ. ದಯವಿಟ್ಟು ಈ ವಿಡಿಯೋದಲ್ಲಿ ಇದನ್ನು ಚರ್ಚಿಸುವ ಅವಶ್ಯಕತೆ ಇಲ್ಲ ಅಂತ ನಾನು ಅನ್ಕೋತೀನಿ. ಹಾಗೆ ಮುಂದೆ ನೋಡೋಣ. ಇದೊಂದು ಇಲ್ಲಿ ನೋಡ್ಬೋದು ಗೆಳೆಯರೆ, ನೀವು ಮೋಡ್ ಆಫ್ ಎಕ್ಸಾಮಿನೇಷನ್ ಅಂದರೆ 2024ರಲ್ಲಿ ಕಂಡಕ್ಟ್ ಆಗಿದ್ದ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್, ಅಂದರೆ ನಿಮಗೆ CBT ಟೆಸ್ಟ್ ಇರುತ್ತದೆ. ಹಾಗೆ ಮೀಡಿಯಮ್ ಆಫ್ ದ ಕ್ವಶನ್ ಪೇಪರ್ಸ್ ಅಂದರೆ ನಿಮಗೆ ಹಿಂದಿ ಇಂಗ್ಲೀಷಲ್ಲಿ ನಿಮಗೆ ಇಲ್ಲಿ ಪ್ರೊವೈಡ್ ಮಾಡಲಾಗುತ್ತದೆ ಗೆಳೆಯರೆ. 2 ಲ್ಯಾಂಗ್ವೇಜಲ್ಲಿ ನಿಮಗೆ ಅವಕಾಶವನ್ನು ಮಾಡಿಕೊಡಲಾಗುತ್ತದೆ. ಹಾಗೆ ಮುಂದೆ ನೋಡೋದಾದರೆ ಗೆಳೆಯರೆ, ಇಲ್ಲಿ ಇದಕ್ಕೆ ಈ ಒಂದು ಕ್ವಶನ್ಗಳಿಗೆ ನೆಗೆಟಿವ್ ಮಾರ್ಕ್ಸ್ ಕೂಡ ಇಲ್ಲಿ ಒಂದು ಇರುತ್ತದೆ ಅನ್ನೋದು ಕೂಡ ಇಲ್ಲಿ ನಾವು ನೋಡಬಹುದು ಗೆಳೆಯರೆ. ಸಂಕ್ಷಿಪ್ತವಾಗಿ ನಾವು ಇಲ್ಲಿ ತಿಳಿಸ್ತಾ ಹೋಗುತ್ತೇವೆ, ಯಾಕೆಂದರೆ ಈ ವಿಡಿಯೋ ಭಾಳ ದೊಡ್ಡದಾಗುವ ಕಾರಣದಿಂದ ನಾವು ನಿಮಗೆ ಹೆಚ್ಚಿನ ಮಾಹಿತಿಯಾಗಿ ಈ ವಿಡಿಯೋಗಳಲ್ಲಿ ನಮ್ಮ ಲಿಂಕನ್ನು ಪ್ರೊವೈಡ್ ಮಾಡುತ್ತೇವೆ. ಅಲ್ಲಿ ಹೋಗಿ ನೀವು ಮಾಹಿತಿ ನೋಡಬಹುದು ಗೆಳೆಯರೆ. ಇಲ್ಲಿ ನೋಡಬಹುದು ಯಾವ ಒಂದು ಕೋರ್ಸಿಗೆ ನಿಮಗೆ ಇಲ್ಲಿ ಕೋರ್ಸ್ಗಳಿಗೆ ಅವಕಾಶವನ್ನು ಅಡ್ಮಿಷನ್ ತಗೋಬೋದು ಅನ್ನೋದನ್ನು ಒಂದೊಂದಾಗಿ ಇಲ್ಲಿ ಸ್ಕ್ರೀನಲ್ಲಿ ನೋಡ್ತಾ ಹೋಗ್ಬೋದು. ಅಗ್ರಿ ಬಿಸ್ನೆಸ್ ಆಗಿರ್ಬೋದು, ಜಿಯೋಗ್ರಫಿ ಆಗಿರ್ಬೋದು ಇನ್ಫಾರ್ಮೇಷನ್ ಸಿಸ್ಟಮ್ ಆಗಿರ್ಬೋದು, B.Ed ಹಾಗೆ M.Ed ಆಗಿರ್ಬೋದು. ಇಲ್ಲಿ ಹಲವಾರು ಒಂದು ಕೋರ್ಸ್ಗಳಿಗೆ ಒಂದು ಅವಕಾಶನ ಇಲ್ಲಿ ಈ ಒಂದು 2024ನೇ ವಿಷಯದಲ್ಲಿ ನಿಮಗೆ ಈ ಪ್ರವೇಶಾತಿಯನ್ನು ಹೊರಡಿಸಲಾಗಿದೆ ಗೆಳೆಯರೆ. ಇಲ್ಲಿ ನೀವು ನೋಡಬಹುದು ಹಲವಾರು ಕೋರ್ಸ್ಗಳಿಗೆ ಕೂಡ ಇಲ್ಲಿ ನೀವು ಅಡ್ಮಿಷನ್ ಮಾಡಬೇಕಾದರೆ ಈ ಒಂದು ಕೋಡನ್ನು ದಯವಿಟ್ಟು ಮೆನ್ಷನ್ ಮಾಡಬೇಕಾಗುತ್ತದೆ ಗೆಳೆಯರೆ. ನಿಮಗೆ ನೀವು ಇಚ್ಛಿಸುವ ಒಂದು ಯಾವ ಕೋರ್ಸಿನಲ್ಲಿ ಅಡ್ಮಿಷನನ್ನು ಬಯಸುತ್ತೀರೋ ಆ ಕೋರ್ಸಿನ ಒಂದು ಕೋಡನ್ನು ನೀವು ದಯವಿಟ್ಟು ನೆನಪಿನಲ್ಲಿ ಇಟ್ಟುಕೊಂಡು ಅಡ್ಮಿಷನ್ಗೆ ಒಂದು ಅರ್ಜಿಯನ್ನು ಸಲ್ಲಿಸುವಂಥ ಒಂದು ಕೆಲಸವನ್ನು ಮಾಡಬೇಕಾಗುತ್ತದೆ. ಹಾಗೆ ಲ್ಯಾಂಗ್ವೇಜ್ಗೆ ಸಂಬಂಧಪಟ್ಟಂತೆ ಇಲ್ಲಿ ನೋಡಬಹುದು ಗೆಳೆಯರೆ. ಹಲವಾರು ಕೋರ್ಸ್ಗಳಿಗೆ ನಿಮಗೆ ಒಂದು ಅವಕಾಶವನ್ನು ಇಲ್ಲಿ ಒಂದು ಕೇಂದ್ರೀಯ ವಿಶ್ವವಿದ್ಯಾಲಯ ನಿಮಗೆ ಮಾಡಿಕೊಡುತ್ತದೆ ಗೆಳೆಯರೆ. ಹ್ಯುಮ್ಯಾನಿಟೀಸ್ನಲ್ಲಿ ಯಾವ್ಯಾವ ಸಬ್ಜೆಕ್ಟ್ ಬರುತ್ತೆ ಅನ್ನೋದು ಇಲ್ಲಿ ನೋಡ್ಬೋದು. ಆನ್ಸಿಯಂಟ್ ಇಂಡಿಯನ್ ಹಿಸ್ಟ್ರಿ, ಕಲ್ಚರ, ಆರ್ಕಿಟೆಕ್ಚರ, ಆರ್ಕಿಯಾಲಜಿ, ನಿಮಗೆ ಹಲವಾರು ಒಂದು ಅವಕಾಶವನ್ನು ಇಲ್ಲಿ ಒದಗಿಸಿಕೊಡುತ್ತದೆ ಗೆಳೆಯರೆ. ನೀವು ಈ PDF ನೆಕ್ಸ್ಟ್ ನೀವು ನೋಡಬಹುದು. ಇಲ್ಲಿ ನಿಮಗೆ ಒಂದು ಪ್ರವೇಶವನ್ನು ಪಡೆಯಲು ಅರ್ಹತೆ ಏನು ಬೇಕಾದ ಅನ್ನೋದನ್ನು ಇಲ್ಲಿ ನಾವು ನೋಡಬಹುದು ಗೆಳೆಯರೆ. ಫಾರ್ ಅಪೇರಿಂಗ್ CUET PG ದೇರ್ ಈಸ್ ನೋ ಲಿಮಿಟ್ ಫಾರ್ ದ ಕ್ಯಾಂಡಿಡೇಟ್ಸ್ ಹೂ ಹ್ಯಾವ್ ಪಾಸ್ಡ್ ದ ಬ್ಯಾಚುಲರ್ ಡಿಗ್ರಿ. ಅಂದರೆ ನೀವು ಯಾವುದೇ ಒಂದು ಬ್ಯಾಚುಲರ್ ಡಿಗ್ರಿಯನ್ನು ಏಜು ಮತ್ತು ಇಲ್ಲಿ ಯಾವುದೇ ಒಂದು ಬ್ಯಾಚುಲರ್ ಡಿಗ್ರಿಯನ್ನು ನೀವು ಈಗಾಗಲೇ ಇದ್ದಿದ್ದರೆ ನೀವು PG ಒಂದು UGಯಲ್ಲಿ ಒಂದು ಅಡ್ಮಿಷನ್ನ ಪಡೆಯಬಹುದಾಗಿದೆ ಗೆಳೆಯರೆ. ಹಾಗೆ ನೀವು ಇಲ್ಲಿ ರಿಸರ್ವೇಷನ್ ಕೂಡ ನೋಡ್ಬೋದು ಗೆಳೆಯರೆ. ರಿಸರ್ವೇಷನ್ ಒಂದು ಕೂಡ ನಮಗೆ ಯಾವ ಕ್ಯಾಸ್ಟ್ಗೆ ಎಷ್ಟು ರಿಸರ್ವೇಷನ್ ಸಿಗುತ್ತದೆ ಅನ್ನೋದನ್ನು ನಮಗೆ WESಗೆ 10% ಇರುತ್ತದೆ. ನಾನ್ ಕ್ರಿಮಿನಲ್ OBCದವರಿಗೆ 27% ಇರುತ್ತದೆ. ಹಾಗೆ ಮುಂದೆ ನೋಡಿದರೆ ಶೆಡ್ಯೂಲ್ಡ್ ಕ್ಯಾಸ್ಟ್ಗೆ 15% ಇರುತ್ತದೆ ಮತ್ತು STಗೆ 7.5 ಇರುತ್ತದೆ. PWDಗೆ 5% ಇರುತ್ತದೆ. ಇದರ ಮೂಲಕ ನೀವು ಒಂದು ಪರ್ಸೆಂಟೇಜ್ ಮೂಲಕ ನೀವು ಒಂದು ಅಡ್ಮಿಷನಲ್ಲಿ ಪಡೆಯಬಹುದಾಗಿದೆ ಗೆಳೆಯರೆ. ನಿಮಗೆ ಇಲ್ಲಿ ಒಂದು ಚಾಯ್ಸ್ ಆಫ್ ಸಿಟೀಸ್ ನಿಮಗೆ ಇಲ್ಲಿ ಅವಕಾಶವನ್ನು ಮಾಡಿಕೊಡುತ್ತದೆ. ನಿಮಗೆ ಗೆಳೆಯರು ಏನೆಂದರೆ ನೀವು ಅಡ್ಮಿಷನ್ ಮಾಡಬೇಕಾದ್ರೆ ನಿಮಗೆ ಅಡ್ಮಿಷನ್ ಅಂದರೆ ಅರ್ಜಿ ಅಪ್ಲೈ ಮಾಡುವ ಸಮಯದಲ್ಲಿ ನಿಮಗೆ 2 ಸಿಟಿಯನ್ನು ಆಯ್ಕೆ ಮಾಡುವ ಒಂದು ಅವಕಾಶವನ್ನು ನಿಮಗೆ ಇಲ್ಲಿ ಕೊಡುತ್ತಾರೆ. ಪ್ರಯಾರಿಟಿ 2 ಇರುತ್ತದೆ. ಮೂರನೇದು ಅಂದರೆ ಏನು ಬೈ ಚಾನ್ಸ್ ಮಿಸ್ ಆದರೆ ನೀವು ಮೂರನೇ ಒಂದು ಸಿಟಿ ಚೂಸ್ ಮಾಡೋಂಥ ಸಿಟಿಗೆ ನೀವು ಒಂದು ಅವಕಾಶವನ್ನು ಪರೀಕ್ಷೆ ಬರುವ ಒಂದು ಅವಕಾಶನ ನಿಮಗೆ ನೀಡಲಾಗುತ್ತದೆ ಗೆಳೆಯರೆ. ನಿಮಗೆ ಇಲ್ಲಿ ನೀವು ಈ ಒಂದು PDF ಡೌನ್ಲೋಡ್ ಮಾಡಿ ನೀವು ಇಲ್ಲಿ ಸಂಪೂರ್ಣ ಮಾಹಿತಿಯನ್ನು ನೋಡುವುದರ ಮೂಲಕ ಈ ಒಂದು ಕೇಂದ್ರೀಯ ವಿಶ್ವವಿದ್ಯಾಲಯದಲ್ಲಿ ಒಂದು ಪ್ರವೇಶಾತಿಯನ್ನು ಪಡೆಯಬಹುದಾಗಿದೆ ಗೆಳೆಯರೆ.
ಈ ವಿಡಿಯೋನ ಕೊನೆಯವರೆಗೆ ನೋಡಿದ್ದಕ್ಕಾಗಿ ಧನ್ಯವಾದ ಗೆಳೆಯರೇ.